ಬ್ಲ್ಯಾಕ್ ಲೆಮನ್ ಟೀನ ಕುಡಿಯೋದು ನಿಜವಾಗ್ಲೂ ಇಷ್ಟ ಆಗ್ತಾನೆ ಇಲ್ಲ. ಕೆಲವೊಂದು ಹ್ಯಾಬಿಟ್ಸ್ಗಳೇ ಹಾಗೆ ಕಲ್ಟಿವೇಟ್ ಮಾಡ್ಕೋಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತೆ. ಇನ್ ಬಿಟ್ವೀನ್ನಲ್ಲಿ ಗಿವ್ ಅಪ್ ಮಾತ್ರ ಮಾಡಬಾರ್ದಷ್ಟೇ. ಸೊ ಇವತ್ತು ಪ್ರೊಡಕ್ಟಿವ್ ಡೇ ಚಾಲೆಂಜ್ನ 11ನೇ ದಿನ ಬ್ಲ್ಯಾಕ್ ಟೀ ಜೊತೆನೇ ದಿನ ಸ್ಟಾರ್ಟ್ ಮಾಡಿದೆ. ಇನ್ನು ಬಂದುಬಿಟ್ಟು 400 ಕ್ಯಾಲ್ರಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್. ಇದು 25 ಗ್ರಾಮ್ ಪ್ರೋಟೀನ್ ಇದೆ. ಓಟ್ಸು, ಬನಾನಾ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಬಳಸ್ಕೊಂಡು, ಹಾಲನ್ನ ಬಳಸ್ಕೊಳ್ದೆ ನೀರನ್ನ ಬಳಸ್ಕೊಂಡು ಒಂದು ಓಟ್ಸ್ ಶೇಕ್ನ ಮಾಡ್ಕೊಂಡಿದ್ದೆ. ಇನ್ನು ಬಂದುಬಿಟ್ಟು ಪ್ರೋಟೀನ್ಗೆ ಅಂತ ಹೆಸರು ಕಾಳು ಮತ್ತು ಎಗ್ನ ತೊಗೊಂಡಿದ್ದೆ ಮತ್ತು ವರ್ಮಸಿಲಿ ಸ್ವಲ್ಪ ಉಪ್ಮಾನ ತಿಂದೆ. ಬಿಕಾಸ್ ಟೇಸ್ಟ್ಗೂ ಕೂಡ ಸ್ವಲ್ಪ ಬೇಕಾಗುತ್ತೆ. ಹೀಗಾಗಿ ಇಲ್ಲಿ ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನಾಯಿತು ಅಂದರೆ ಸ್ಲೋ ಆಗಿ ಫ್ಲೇಮಲ್ಲಿ ಬೇಳೆನ ಇಟ್ಟು ಮರ್ತು ಬಿಟ್ಟಿದ್ದೆ ಗ್ಯಾಸ್ ಮೇಲೆ. ಸೊ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಸೊ ಹಿಂಗಾಗಿ ಸ್ವಲ್ಪ ಸ್ವಲ್ಪ ಉಳಿದಿದ್ದು ಮಾತ್ರ ಎತ್ಕೊಂಡಿದ್ದೀನಿ. ಅಡುಗೆ ಕೆಲಸನೇ ಆಗಿರಲಿ, ಯಾವುದೇ ಕೆಲಸ ಆಗಿರಲಿ, ಫೋಕಸ್ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಹಾಳಂತರೂ ಆಗುತ್ತೆ. ಹಿಂಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಕೇರ್ಫುಲ್ಲಾಗಿ ಖುಷಿಯಿಂದ ಮೋಟಿವೇಶನಿಂದ ಮಾಡಬೇಕಾಗುತ್ತೆ. ಇದು ತುಂಬಾ ಮೂಡ್ ಆಫ್ ಇತ್ತು. ಸೊ ಇಟ್ ಹ್ಯಾಪನ್ಸ್. ಒಂದು ಕಡೆ ಮೆಂತ್ಯ ಸಾಂಬಾರನ್ನ ಮಾಡ್ಕೊತಾ ಇದ್ದೆ, ಇನ್ನೊಂದು ಕಡೆ ರಾತ್ರಿಗೆ 4-5 ಚಪಾತಿ ಹಾಗೆ ಇತ್ತು. ಸೊ ಚಪಾತಿನ ಈ ಥರ ನಾನು ಮುರ್ಕೊಂಡು ಅದನ್ನು ಈಗ ಅವಲಕ್ಕಿಗೆಲ್ಲ ನಾವು ಯಾವ ಥರ ಒಗ್ಗರಣೆ ಹಾಕ್ತೀವಲ್ವ ಆ ಥರ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಈ ಥರ ಏನಾದರೂ ಉಳಿದ್ರೆ ಅದನ್ನು ಬ್ರೇಕ್ಫಾಸ್ಟು ಕೂಡ ನೀವು ತಿನ್ಬೋದು. ಅಷ್ಟೇ ಅಂದರೆ ಸ್ವಲ್ಪ ಟೊಮೆಟೊ ಮತ್ತು ಕಾಂದ ಏನಿರುತ್ತಲ್ವ ಅದನ್ನ ಜಾಸ್ತಿ ಹಾಕೊಂಡ್ರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಬಂದುಬಿಟ್ಟು ಮೆಂತ್ಯ ಸಾಂಬಾರು ರೆಡಿ ಆಯಿತು, ಚಪಾತಿ ಒಗ್ಗರಣೆ ಕೂಡ ರೆಡಿ ಆಯಿತು. ಸೊ ಸಲಾಡ್ಗೆ ಅಂತ ನಾನು ಸೌತೆಕಾಯಿ ಮತ್ತು ಮೂಲಂಗಿ ಮತ್ತು ಬೀಟ್ರೂಟ್ನ ಕೂಡ ಕಟ್ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನ ಸ್ವಲ್ಪ ಸಲಾಡ್ಗಳನ್ನು ಜಾಸ್ತಿ ತಿನ್ನೋಕೆ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ಸಲಾಡ್ಗಳು ಜಾಸ್ತಿ ಇದ್ದಾಗ ನಾವು ಸ್ವಲ್ಪ ಚಪಾತಿ ಮತ್ತು ರೈಸ್ ತಿನ್ನೋ ಒಂದು ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಹೀಗಾಗಿ ಯಥೇಚ್ಛವಾಗಿ ಸಲಾಡ್ಗಳನ್ನು ನಾನು ಬಳಸೋದನ್ನ ಇತ್ತೀಚೆಗೆ ಜಾಸ್ತಿ ಮಾಡ್ತಾಯಿದ್ದೀನಿ. ಇನ್ನು ಬಂದ್ಬಿಟ್ಟು ರಾತ್ರಿ ಊಟಕ್ಕೆ ನಾನು ಅಕ್ಕಿ ರೊಟ್ಟಿ ಮತ್ತು ಕೊಬ್ಬರಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಇದು ಪ್ರತಿ ಸಲ ಸ್ವಲ್ಪ ಗಟ್ಟಿಯಾಗಿ ಬರ್ತಾಯಿತ್ತು. ಹೀಗಾಗಿ ನೋಡೇ ಬಿಡೋಣ ಅಂತ ಇವತ್ತು ತುಂಬ ಟೈಮ್ ಹಾಕಿ ಮಾಡಿದೆ. ತುಂಬ